ಬಳಂಜದ ಸಣ್ಣ ಜಾಗದಲ್ಲಿ ನಮ್ಮ 35 ಎಕರೆ ಜಮೀನಲ್ಲಿ ನಾವು ಕೃಷಿ ಮಾಡ್ತಾ ಇದ್ದೇವೆ. ಕರಾವಳಿಯಲ್ಲಿ ಕರ್ನಾಟಕದಲ್ಲಿ ಬೆಳೆಯುವಂತಹ ಟ್ರಾಪಿಕಲ್ ತಳಿಗಳು ನಮ್ಮಲ್ಲಿದ್ದಾವೆ. ರೈತರು ಹಿಂದಿನಿಂದಲೂ ನಂಬಿಕೊಂಡು ಬಂದ ರಬ್ಬರ್, ಅಡಿಕೆ ಮುಂತಾದ ಕೃಷಿಗೆ ಮಾತ್ರ ಸೀಮಿತರಾಗಿ ಕಡಿಮೆ ಲಾಭವನ್ನ ಪಡೆಯುತ್ತಿರುವುದನ್ನ ಮನಗಂಡ ರೈತರೊಬ್ಬರು ಸಾವಿರಾರು ವಿದೇಶಿ ತಳಿಗಳನ್ನ ಬೆಳೆಸಿ ಇತರೆ ರೈತರಿಗೆ ಈ ತಳಿಯ ಕುರಿತಾಗಿ ಮಾಹಿತಿಯನ್ನ ನೀಡುವುದರ ಮೂಲಕ ರೈತರಿಗೆ ಹೊಸ ತಳಿಯನ್ನ ಬೆಳೆಯಲು ಸಹಾಯ ಮಾಡುತ್ತಿದ್ದಾರೆ. ಹಾಗಾದ್ರೆ ಯಾರಿವರು? ಇವರಲ್ಲಿ ಏನೆಲ್ಲ ವಿವಿಧ ತಳಿಗಳಿವೆ ಎಂಬುದನ್ನ ನೋಡಿಕೊಂಡು ಬರೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಅನಿಲ್ ಬಳಂಜ ಅಂತ ಹೇಳಿ. ಬೆಳ್ತಂಗಡಿ ತಾಲೂಕಿನ ಬಳಂಜದ ಸಣ್ಣ ಜಾಗದಲ್ಲಿ ನಮ್ಮ 35 ಎಕರೆ ಜಮೀನಲ್ಲಿ ನಾವು ಕೃಷಿ ಮಾಡ್ತಾ ಇದ್ದೇವೆ. ಮುಖ್ಯ ಅಡಿಕೆ ಮತ್ತು ರಬ್ಬರ್ ನಮ್ಮ ಇಲ್ಲಿ ಬೆಳೆ. ಇದರ ಜೊತೆಗೆ ನನ್ನ PUC ವಿದ್ಯಾರ್ಥಿ ಜೀವನವನ್ನು ಮುಗಿಸಿಕೊಂಡು ನಾನು ಹೊಸ ತಳಿಗಳ ಬಗ್ಗೆ ಹೆಚ್ಚು ಉತ್ಸುಕನಾಗಿದೆ. ಯಾಕಂತ ಹೇಳಿದ್ರೆ ಅಡಿಕೆ ಮತ್ತು ತೆಂಗು, ರಬ್ಬರು ಇವುಗಳೆಲ್ಲ ಒಂದು ರೀತಿಯಲ್ಲಿ ನಮ್ಮ ರೈತರನ್ನು ಶೋಷಿಸುವಂತಹ ಬೆಳೆಗಳು. ಯಾಕಂತಂದರೆ ಅಡಿಕೆ ಅಂತ ವಸ್ತುಗಳು ಬ್ಯಾನ್ ಆಗುವಂಥದ್ದು, ಅದರ ಮೇಲೆ ತೂಗುಗತಿ ಪ್ರತಿ ವರ್ಷವೂ ಕೂಡ, ಅದರೊಟ್ಟಿಗೆ ರಾಜಕೀಯ ದೊಂಬರಾಟಗಳು ನಡೀತಾ ಇರುವಂಥದ್ದು. ಪ್ರತಿ ವರ್ಷವೂ ಕೂಡ ಬೆಳೆ ಬರುವಾಗ ಬೆಲೆಗೆ ಒಂದು ರೀತಿಯ ತೊಂದರೆಗಳು ಬರುವಂಥ. ಹಾಗಾಗಿ ಹೊಸ ಬೆಳೆಗಳನ್ನು ನಾವು ಯಾಕೆ ಬೆಳಿಬಾರ್ದು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ನಾನಿಲ್ಲಿ ಅಧ್ಯಯನ ಮಾಡ್ತಾ ಇರುವಾಗ ಹಣ್ಣಿನ ಬೆಳೆಗಳು, ಯಾಕಂದರೆ ನಾವು ಫಾರಿನ್ಗಳಲ್ಲಿ ಹೋಗಿರುವಾಗ ನೋಡಿರ್ತೇವೆ, ಅಥವಾ ದೊಡ್ಡ ದೊಡ್ಡ ಹೈಪರ್ ಮಾರ್ಕೆಟ್ಗಳಲ್ಲಿ ನಾವು ನೋಡಿದ್ದೇವೆ 700-800 ರೂಪಾಯಿ ಪರ್ kg ಕೊಟ್ಟು ಹಣ್ಣುಗಳನ್ನು ತಗೊಂಡು ಬಂದು ತಿನ್ನುವಂಥದ್ದನ್ನು. ಅದಕ್ಕೆ ಯಾವುದೇ ರೀತಿಯ ಚರ್ಚೆ ಮಾಡದೆ ನಮ್ಮ ಗ್ರಾಹಕರು ಅದನ್ನು ಖರೀದಿ ಮಾಡುವಂಥದ್ದು ನಾವು ಕಂಡಿದ್ದೇವೆ. ಅದೇ ಬೆಳೆಗಳನ್ನು ನಾವು ಯಾಕೆ ಬೆಳೆದು ನಮ್ಮ ರೈತರು ಯಾಕೆ ದುಡ್ಡು ಮಾಡಿಕೊಳ್ಬಾರ್ದು ಅಥವಾ ಹೆಚ್ಚು ಆದಾಯ ಪಡ್ಕೊಳ್ಬಾರ್ದು? ಕೇವಲ 3 ರೂಪಾಯಿಗೆ ಟೊಮೆಟೊವನ್ನು ಬೆಳೆದು ಆತ್ಮಹತ್ಯೆ ಯಾಕೆ ಮಾಡಿಕೊಳ್ಬೇಕು ಅಂತ ಹೇಳುವ ಉದ್ದೇಶಕ್ಕೋಸ್ಕರ ಈ 300 ರೂಪಾಯಿಗೆ ಅಥವಾ 600 ರೂಪಾಯಿಗೆ ಮಾರುವಂತಹ ಹಣ್ಣುಗಳನ್ನು ಅಟ್ಲೀಸ್ಟ್ ರೈತರಿಗೆ 300 ರೂಪಾಯಿ ಆದರೂ ಸಿಕ್ಕಿದೆ. ಯಾವುದೇ ರೈತನು ಕೂಡ 150 ರೂಪಾಯಿಗಿಂತ ಕಡಿಮೆ ಬೆಲೆ ಇರುವಂಥ ಬೆಳೆಗಳನ್ನು ಬೆಳಿಬಾರ್ದು, ಹೆಚ್ಚು ಆದಾಯವನ್ನು ಪಡಿಬೇಕು, ಒಂದು ರೀತಿಯ ಸಂತೃಪ್ತ ಜೀವನ ನಡೆಸಬೇಕು ಅಂತ ಹೇಳುವ ಕಾರಣಕ್ಕೆ ವಿದೇಶಗಳ ಹೊಸ ಹಣ್ಣುಗಳ ಬಗ್ಗೆ ನಾನು ಹೆಚ್ಚು ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದೆ. ಹಾಗೆ ಹೊಸ ಹೊಸ ಹಣ್ಣುಗಳು ಈಗ ನಾವು ಇಲ್ಲಿ ಇವಾಗ ಮಾರ್ಕೆಟಲ್ಲಿ ಕಂಡಿರ್ಬೋದು. ನಾವು ರಂಬುಟಾನ್, ಮ್ಯಾಂಗೋಸ್ಟಿನ್ ಅಂತ ಹಣ್ಣುಗಳು ಎಲ್ಲವೂ ಕೂಡ 150-250 ರೂಪಾಯಿ ರೈತನಿಗೆ ಸಿಗ್ತದೆ, ಒಳ್ಳೆಯ ಆದಾಯವನ್ನು ಪಡ್ಕೊಳ್ತಾನೆ. ಹಾಗಾಗಿ ಹೊಸ ಹಣ್ಣಿನ ಬಗ್ಗೆ ನಾನು ವಿದೇಶಗಳನ್ನು ಸುತ್ತಲಿಕ್ಕೆ ಆರಂಭ ಮಾಡಿದೆ. ಅಲ್ಲಿಯ ರೈತರ ಜೊತೆಗೆ ಅಧ್ಯಯನ ಮಾಡಿಕೊಂಡು ಹೊಸ ಹಣ್ಣುಗಳನ್ನು ಆಮದು ಮಾಡಿಕೊಳ್ಬೇಕು. ಗಿಡಗಳನ್ನು ಅಷ್ಟು ಸುಲಭವಾಗಿ ಆಮದು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅದರದ್ದೇ ಆದ ಕಾನೂನು ರೀತಿಗಳುಂಟು. ಇಂಪೋರ್ಟಿಂಗ್ ಲೈಸೆನ್ಸನ್ನು ಮಾಡಿಕೊಂಡು ಅದಕ್ಕೋಸ್ಕರ ಜೊತೆಗೆ ಫೈಟೋಸ್ಯಾನಿಟರಿ ಸರ್ಟಿಫಿಕೇಷನ್ ಮಾಡಿಕೊಂಡು ನಮ್ಮ ಭೂಮಿಯಲ್ಲಿ ಬೆಳೆಸ್ತಾ ಇದ್ದೇವೆ. ತಂದ ತಕ್ಷಣ ರೈತರಿಗೆ ನಾವು ಕೊಡೋದಿಲ್ಲ. ಅವುಗಳನ್ನೆಲ್ಲವೂ ಕೂಡ ಸುಮಾರು 1000ಕ್ಕೂ ಮಿಕ್ಕಿ ಹಣ್ಣಿನ ತಳಿಗಳನ್ನು ನಮ್ಮ ತೋಟದಲ್ಲಿ ಹಾಕಿದ್ದೇವೆ. 100ಕ್ಕೂ ಮಿಕ್ಕಿ ಮಾವಿನ ಹಣ್ಣಿನ ತಳಿಗಳು ನಮ್ಮಲ್ಲಿದ್ದಾವೆ. ಸಿಟ್ರಸ್ ವೆರೈಟಿ, ಲಿಂಬೆಗಳಲ್ಲೂ ಹಾಗೆ ಸಿಟ್ರಸ್ ವೆರೈಟಿನಲ್ಲೂ ಒಂದು ಮೂಸಂಬಿ ಕಿತ್ತಳೆ, ಸಿಪ್ಪೆ ಸಹಿತ ತಿನ್ನುವ ಕಿತ್ತಳೆ, ಲಿಂಬೆಯಲ್ಲಿ ಹುಳಿ ರಹಿತವಾದಂಥ ಸಿಹಿ ಲಿಂಬೆಗಳು, ಹೀಗೆ ಸಾಕಷ್ಟು ಲಿಂಬೆಯಲ್ಲಿ ಸಿಟ್ರಸ್ ವೆರೈಟಿಗಳಲ್ಲಿ ಒಂದು 100ಕ್ಕೂ ಮಿಕ್ಕಿ ತಳಿಗಳಿದ್ದಾವೆ. ಹಲಸಿನಲ್ಲಿ ಒಂದು 60-70 ತಳಿಗಳಿದ್ದಾವೆ. ಮೈಣ ಇಲ್ಲದಿರುವಂಥದ್ದು, ಬೀಜ ಇಲ್ಲದಿರುವಂಥದ್ದು, ಕೆಂಪು ಸೊಳ್ಳೆಯ ಹಲಸುಗಳು, ಸಕ್ಕರೆಯ ರುಚಿಯ ಹಲಸುಗಳು, ಬೇರೆ ಬೇರೆ ಲಿಂಬೆ ಪರಿಮಳದ ಹಲಸುಗಳು, ಹೀಗೆ ಸಾಕಷ್ಟು ತಳಿಗಳು ನಮ್ಮಲ್ಲಿದ್ದಾವೆ. ಜೊತೆಗೆ ಸೀತಾಫಲಗಳಲ್ಲಿ ಒಂದು 40-50 ವೆರೈಟಿ ಸೀತಾಫಲಗಳಿದ್ದಾವೆ. ಲಾಂಗನ್ಗಳಂತಹ ತಳಿಗಳಲ್ಲೇ ಬಹುಶಃ ಅತ್ಯಂತ ಹೆಚ್ಚು ಸಂಗ್ರಹ ಲಾಂಗನ್ಗಳು ನಮ್ಮಲ್ಲಿದ್ದಾವೆ. ರಂಬುಟಾನ್ನಲ್ಲಿ ವಿವಿಧ ರಾಂಗ್ರೀನ್, N18, ಸ್ಕೂಲ್ ಬಾಯ್, ಹೀಗೆ ಹಲವು ತಳಿಗಳು ರಂಬುಟಾನ್ಗಳಲ್ಲಿದ್ದಾವೆ. ಮ್ಯಾಂಗೋಸ್ಟಿನ್ನಲ್ಲಿದ್ದಾವೆ. ಹಾಗೆ ಸಪೋಟ ಮತ್ತು ಚೆರಿಗಳು, ಬೆರಿಗಳು, 100 ರೀತಿಯ ಚೆರಿಗಳು ನಮ್ಮ ಕರಾವಳಿಯಲ್ಲಿ ಕರ್ನಾಟಕದಲ್ಲಿ ಬೆಳೆಯುವಂತಹ ಟ್ರಾಪಿಕಲ್ ತಳಿಗಳು ನಮ್ಮಲ್ಲಿದ್ದಾವೆ. ಎಲ್ಲವನ್ನು ಕೂಡ ನಾವು ಅಧ್ಯಯನ ಮಾಡಿಕೊಂಡು ಜೊತೆಗೆ ರೈತರಿಗೆ ಕೊಡುವಂಥ ಒಂದು ಸಣ್ಣ ಸಾಹಸ ಅಂತ ಹೇಳಿ. ನೋಡಿದ್ರಲ್ಲ ವೀಕ್ಷಕರೇ, ರೈತರ ಜೀವನ ಮಟ್ಟವನ್ನ ಉತ್ತಮಗೊಳಿಸುವ ಸಲುವಾಗಿ ಹಲವಾರು ಹೊಸ ತಳಿಗಳನ್ನ ರೈತರಿಗೆ ಸಿಗುವಂತೆ ಮಾಡುತ್ತಿರುವ ಇವರ ಪ್ರಯತ್ನ ಪ್ರಶಂಸಾರ್ಹ ಸಂಗತಿಯಾಗಿದೆ.